ಪಿರಿಯಾಪಟ್ಟಣ ತಾಲೂಕಿನ ಹಾರನಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ 2024 ಹಾಗೂ 25ನೇ ಸಾಲಿನ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆಯ ಸಾಮಾಜಿಕ ಪರಿಶೋಧನಾ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಇನ್ನು ನಡೆದ ಸಭೆಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಧನಂಜಯ ಮಾತನಾಡಿ, ಸಾರ್ವಜನಿಕರು ಸರ್ಕಾರಿ ಸವಲತ್ತುಗಳನ್ನು ಪಡೆಯಲು ವಾರ್ಡ್ ಸಭೆ ಹಾಗೂ ಗ್ರಾಮ ಸಭೆಗಳಲ್ಲಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳುವಂತೆ ಸಲಹೆ ನೀಡಿದ್ದರಲ್ಲದೆ, ಗ್ರಾಮಾಂತರ ಪ್ರದೇಶದ ಹಳ್ಳಿಗಳು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಮಾಡಲು ನರೇಗಾ ಯೋಜನೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಸಾಮಾಜಿಕ ಪರಿಶೋಧನಾ ಸಂಯೋಜಕ ಸಿಆರ್ ಯೋಗೇಶ್ ಮಾತನಾಡಿ, 2024 ಹಾಗೂ 25ನೇ ಸಾಲಿನ ನರೇಗಾ ಯೋಜನೆ ಅಡಿ 142 ಕಾಮಗಾರಿಗಳು ಅನುಷ್ಠಾನಗೊಂಡಿದ್ದು 82,27,000 ರೂಪಾಯಿಗಳನ್ನು ಅಭಿವೃದ್ಧಿ ಕಾರ್ಯಗಳಿಗೆ ಖರ್ಚು ಮಾಡಲಾಗಿದೆ. 15ನೇ ಹಣಕಾಸು ಯೋಜನೆ ಅಡಿ 15 ಕಾಮಗಾರಿಗಳು ಅನುಷ್ಠಾನಗೊಂಡಿದ್ದು 35,16,000 ರೂಪಾಯಿ ಅನುದಾನ ಮಂಜೂರಾಗಿದ್ದು 46,22,000 ರೂಪಾಯಿಗಳನ್ನು ಅಭಿವೃದ್ಧಿ ಕಾರ್ಯಗಳಿಗೆ ಬಳಕೆ ಮಾಡಲಾಗಿದೆ ಎಂದರು. ಇನ್ನು ಸಾಮಾಜಿಕ ಪರಿಶೋಧನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ನೋಡಲ್ ಅಧಿಕಾರಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಕ್ಷೇತ್ರ ಸಮನ್ವಯಾಧಿಕಾರಿ ಶಿವರಾಜು ಬಿಜೆ ಮಾತನಾಡಿ, ಸಾರ್ವಜನಿಕರು ಇಂತಹ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಭಾಗವಹಿಸಿ ಖರ್ಚು ವೆಚ್ಚದ ಲೆಕ್ಕದ ಬಗ್ಗೆ ತಿಳಿದುಕೊಂಡು ಪ್ರಶ್ನಿಸುವಂತಹ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದರು. ಕಾಮಗಾರಿಗಳ ನಿರ್ವಹಣೆ ಹೇಗಿದೆ ಅಂತ ತಮ್ಮ ಸಿಬ್ಬಂದಿ ವರ್ಗದಿಂದ ಪರಿಶೀಲನೆ ನಡೆಸಿದ್ದಾರೆ. ಅದರಂತೆ ಅವರು ಯಾವ್ಯಾವ ಕಾಮಗಾರಿಗಳು ನರೇಗಾ ಯೋಜನೆ ಅಡಿಯಲ್ಲಿ ಯಾವ ಕಾಮಗಾರಿಗಳಾಗಿದೆ ಮತ್ತು 15ನೇ ಹಣಕಾಸು ಯೋಜನೆ ಅಡಿ ಯಾವ ಕಾಮಗಾರಿಗಳಾಗಿದೆ ಮತ್ತು ಅರಣ್ಯ ಇಲಾಖೆ ಯಾವ ಕಾಮಗಾರಿಗಳಾಗಿದೆ ಎಂದು ಓದಿ ತಿಳಿಸಿರುತ್ತಾರೆ. ಇದರಲ್ಲಿ ತಮಗೆ ಯಾವುದೇ ಡೌಟ್ ಇದ್ರೂ ಗ್ರಾಮ ಸಭೆ ಮುಗಿದ ಬಳಿಕ ಬೇಕಾದರೂ ಬಂದು ಹಾರನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಫೈಲ್ಗಳಿರ್ತವೆ, ಅದನ್ನು ತಾವು ಪರಿಶೀಲನೆ ನಡೆಸಿ ಯಾವ ರೀತಿ ಬೇಕಾದರೂ ಪರಿಶೀಲನೆ ನಡೆಸ್ಬೋದು ಅಂತ ಹೇಳಿ ಈ ವಿವರವನ್ನು ಅನುಮೋದಿಸಿದೆ. ವೈಯಕ್ತಿಕವಾಗಿ ನೀರ್ಗಾಲುವೆಗಳನ್ನ ಮಾಡ್ಕೊಟ್ಟಿದ್ದಾರೆ. ಒಟ್ಟು 32 ನೀರ್ಗಾಲುವೆಗಳನ್ನ ವೈಯಕ್ತಿಕವಾಗಿ ರೈತರ ಜಮೀನಲ್ಲಿ ಮಾಡ್ಕೊಟ್ಟಿರ್ತಕ್ಕಂಥದ್ದು. ಅದು ಗ್ರಾಮ ಪಂಚಾಯತಿ ಪೇಮೆಂಟ್ ಮಾಡಲ್ಲ, ಕೃಷಿ ಇಲಾಖೆ ಕನ್ವರ್ಜೆನ್ಸಿಲಿ ಮಾಡಿರ್ತಕ್ಕಂಥದ್ದು. ಒಟ್ಟು 26,19,943 ರೂಪಾಯಿ ಕೃಷಿ ಇಲಾಖೆಯಿಂದ ಆಗಿರ್ತಕ್ಕಂಥ ಕಾಮಗಾರಿಗಳಾಗಿದೆ. ಒಟ್ಟು 32 ಕಾಮಗಾರಿಗಳಿಗೆ. ಅದೇ ರೀತಿ ಅರಣ್ಯ ಇಲಾಖೆಯಿಂದ ಸಾಮಾಜಿಕ ಅರಣ್ಯದಿಂದ ರೋಡ್ ಸೈಡ್ ಪ್ಲಾಂಟೇಶನ್ ಅಂತ ಏನು ಮಾಡ್ತೀವಿ, ಮತ್ತೆ ನಮ್ಮ ಕರ್ನಾಟಕ ಮನೆಯವರಿಗೆ ವಿದ್ಯುತ್ ಕಂಬ ಸ್ಥಳಾಂತರ ಮಾಡಿರ್ತಕ್ಕಂಥದ್ದು, ಅದಕ್ಕೆ 58,000 ರೂಪಾಯಿ ಖರ್ಚಾಗಿದೆ. ಅದಲ್ಲದೆ ಹಾರನಹಳ್ಳಿ ಗ್ರಾಮದ ಬಸ್ ಸ್ಟ್ಯಾಂಡ್ ಸರ್ಕಲ್ ನಲ್ಲಿ ಡೆಕ್ ನಿರ್ಮಾಣ ಆಗಿದೆ.